ನೋಡಿ ಸ್ಲೀವ್ ಡಿಸೈನ್ ಬಂದು ಈ ಥರ ಬರುತ್ತೆ. ಇದು ಬುಟ್ಟಾಸ್ ಏನಿದೆ ಇದು ಪ್ಲೇನ್ ಇದ್ದರೆ ಇನ್ನೂ ನೀಟಾಗಿ ಕಾಣಿಸ್ತಾ ಇತ್ತು ಅನ್ಕೋತೀನಿ. ನೋಡಿ ಸ್ಲೀವ್ ಬಂದು ಈ ಥರ ಬರುತ್ತೆ. ಇದು ಕಟ್ ವರ್ಕ್ ಡಿಸೈನ್ ಬರುತ್ತೆ. ಈ ಥರ ನೋಡಿ ಈ ಥರ ಬರುತ್ತೆ. ಒಂದು ಬುಟ್ಟ ಬರುತ್ತೆ ಇಲ್ಲಿ ದೊಡ್ಡದು. ತುಂಬ ಚೆನ್ನಾಗಿದೆ ಇದು ಡಿಸೈನು. ಹಾಗೆ ಬ್ಯಾಕ್ ಪಾರ್ಟು ಫ್ರಂಟ್ ಎಲ್ಲ ಆಯಿತು ನೋಡಿ ಈ ಥರ ಬರುತ್ತೆ. ಫ್ರಂಟ್ ಕೂಡ ಆಯಿತು. ಇನ್ನು ಸ್ಲೀವ್ ಇನ್ನೊಂದು ಸ್ವಲ್ಪ ಇದೆ, ಅದೊಂದು ಸ್ವಲ್ಪ ಕಂಪ್ಲೀಟ್ ಆಗಿಬಿಟ್ರೆ ಫಿನಿಶ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಇವತ್ತು ನಮ್ಮ ಪೂಜಾ ಒಂದು ಅವರಪ್ಪ ಸರ್ಪ್ರೈಸಾಗಿ ಒಂದು ಗಿಫ್ಟ್ ಕೊಡೋಕ್ಕೆ ಅಂದ್ಬಿಟ್ಟು ವಾಚ್ ತರಿಸಿದ್ರೆ ಅದನ್ನು ಓಪನ್ ಮಾಡಿ ನೋಡಿದ್ದಲ್ದಿರ ಅಲ್ಲಿ ಫ್ಲಿಪ್ಕಾರ್ಟ್ ಅವ್ರು ಡೆಲಿವರಿ ಕೊಟ್ಟಾಗೆ ಓಪನ್ ಮಾಡಿ ತೋರಿಸ್ತಾರೆ ಪ್ರಾಡಕ್ಟ್ ಇದೆಯಾ ಇಲ್ಲ ಅಂತ. ಸರಿ ಓಪನ್ ಮಾಡಿ ನೋಡಿದ್ಲಲ್ಲ, ನೋಡಿದ್ಮೇಲೆ ಸೈಲೆಂಟಾಗಿರ್ಬೇಕಾಗಿತ್ತು ತಾನೇ. ವಾಚ್ನ ಕಿತ್ತಾಕ್ಬಿಟ್ಟಿದ್ದಾಳೆ. ಕಿತ್ತಾಕಿಲ್ಲ ಗೈಸ್, ಈ ಸ್ಟ್ರಾಪ್ ನ ಚೇಂಜ್ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ಹಾಕೋದಕ್ಕೆ ಸಾಹಸ ಮಾಡಿದಾರಂತೆ. ಸಾಹಸ ಅದೆಂತ ಸಾಹಸ ಮಾಡಿದ್ರೂ ಗೊತ್ತಿಲ್ಲ. ಅವರಪ್ಪ ಬರೋಷ್ಟಲ್ಲಿ ಹಾಕ್ಬಿಟ್ಟಿದ್ದಾಳೆ. ಇಲ್ಲ ಅಂದ್ರೆ ಸಖತ್ ಬರೋಷ್ಟು ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಾ ನಿನ್ನ ಹತ್ರ ಏನು ಏನು ಕೊಡಿಸ್ಬಾರ್ದು ಅಂತಿದೆ. ಅದಕ್ಕೆ ಸುಮ್ಮನೆ ಯಾಕೆ ಫೈರ್ ಬೋಲ್ಟ್ ಬುಕ್ ಮಾಡಿದ್ರು. ಬಟ್ ಕಲರ್ ತುಂಬಾ ಡಾರ್ಕ್ 1400 ಏನಲ್ಲ ನೋಡಿ. ಅವಳಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಬೇಕು ಅಂದ್ಕೊಂಡು ಅವ್ರ ಬರ್ಡೇಗೆ ಅಂದ್ಬಿಟ್ಟು ನೋಡಿದ್ರೆ ಅವಳಿಗೆ ಇಷ್ಟ ಆಗಿಲ್ಲಂತೆ. ಕಲರು ನಾವು ನೋಡಿದ್ದೆ ಬೇರೆ, ಬಂದಿರೋದೇ ಬೇರೆ. ನೋಡಿ ಏನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನೀನು ಈಸ್ಕೊಬಿಡಮ್ಮ, ನಿನ್ನ ಕಲರ್ ಚೆನ್ನಾಗಿರುತ್ತೆ. ಪಪ್ಪಗೆ ನನ್ನ ಮಗಳಿಗೆ ಇನ್ನೊಂದು ಬುಕ್ ಮಾಡಿ. ಬಾಬಾ ಅಷ್ಟೇ ತಗೊಂಡು ಹೊಡಿತೈತೆ ನೋಡಿ ಏನು ಹೇಳ್ತಾಳೆ ಅಂತ. ವಾಚು ಅಂದ್ಲು. ಅವಳು ತೋರಿಸಿರೋದೇ ಕೊಡಿಸಿದ್ರೆ ಹಿಂಗೆ ಮಾಡ್ತಾರೆ. ಡಾರ್ಕ್ ಆಗಿ ಬಂದಿದೆ, ನಾನೇನು ಮಾಡಲಿ. ಅಲ್ಲಿ ಇವತ್ತು ಫುಲ್ ಡಾರ್ಕ್ ಆಗಿ ಕಾಣಿಸ್ತಾ ಇದೆಯೇ ಫ್ರೆಂಡ್ಸ್. ನೋಡಿ ಇವತ್ತು ಸಂಕಷ್ಟಹರ ಚತುರ್ಥಿ, ಪೂಜೆ ಎಲ್ಲ ಆಯಿತು. ಇನ್ನೇನು ದೇವಸ್ಥಾನ ಬೇರೆ ಹೋಗ್ಬೇಕು. ಬನ್ನಿ ರಂಗೋಲಿ ಹಾಕಿದ್ದೀನಿ. ಇವತ್ತು ಸಿಂಪಲ್ಲಾಗಿ ತೋರಿಸ್ತೀನಿ ಹೇಗಿದೆ ಅಂತ. ರೆಡಿ ಆಯಿತಾ ಪೂಜಾ? ಅದು ಅದೇ ಇವಾಗ ವಾಚ್ ರೆಡಿ ಆಯ್ತಲ್ಲ, ಸರಿ ಎತ್ತಿಡು. ಫ್ರೆಂಡ್ಸ್ ನೋಡಿ ಇವತ್ತು ಈ ಡಿಸೈನ್ ಕಂಪ್ಲೀಟ್ ಆಯಿತು. ಸ್ಲೀವ್ ಡಿಸೈನು ತುಂಬ ಚೆನ್ನಾಗಿದೆ. ಇದು ನೋಡಿ ಈ ಥರ ಬರುತ್ತೆ. ಪಾಪ ನಮ್ಮ ಡ್ಯಾಡಿ ಫೀಲ್ ಆಗಿಬಿಡ್ತಾರೆ ನಾನು ನೋಡಿದ್ದೀನಿ ಅಂತ ಹೇಳಿದ್ರೆ. ಇವಾಗ ಅದನ್ನು ರಿಟರ್ನ್ ಕಳಿಸ್ಬೇಕಂತೆ. ಅವಳಿಗೆ ಅದು ಇಷ್ಟ ಆಗಿಲ್ಲ ಅಂತೆ. ಇವಾಗ ಇಷ್ಟನೇ ಆಗಿಲ್ಲ, ಕಲರ್ ಡಬ್ಬ ಥರ ಐತೆ. ಅವಳೇ ಕಳಿಸಿದ್ದು. ಇವಾಗ ನೋಡಿದ್ರೆ ಡಬ್ಬ ಥರ ಐತೆ. ಫೋಟೋದಲ್ಲಿ ನೋಡೋದಕ್ಕೂ ಇದ್ರಲ್ಲಿ ನೋಡೋದಕ್ಕೂ ಎಷ್ಟು ವೇರಿಯೇಷನ್ಸ್ ಇದೆ, ನೋಡಬೇಕಾದ್ರೆ ನಾವೇನು ಮಾಡೋಕ್ಕಾಗಲ್ಲ. ಹಂಗಾದ್ರೆ ನಡೀರಿ ಹೋಗ್ಬಿಟ್ಟು ತರಕಾರಿ ತಗೊಂಡು ಬಂದು ಅಡುಗೆ ಮಾಡೋಣ. ಫ್ರೆಂಡ್ಸ್ ಇವತ್ತು ಮನೆಯಲ್ಲಿ ತರಕಾರಿ ಏನೂ ಇಲ್ಲ, ಅದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ತರಕಾರಿ ತಗೊಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಫ್ರೆಂಡ್ಸ್ ಇವತ್ತು ಶುಕ್ರವಾರ, ಹಾಗೆ ಅಮಾವಾಸ್ಯೆ, ಪೂಜೆ ಎಲ್ಲ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆ ಬನ್ನಿ, ಇವತ್ತು ನೆನೆ ವೀಡಿಯೋನಲ್ಲಿ ಒಂದು ಬೋಟ್ ನೆಕ್ ಬ್ಲೌಸ್ ಡಿಸೈನ್ ತೋರಿಸಿದ್ನಲ್ಲ, ಇವತ್ತು ಅದೇ ಬ್ಲೌಸ್ದು ಸ್ಲೀವ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಸ್ಲೀವ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ಗೆ ಸ್ಟಾರ್ಟ್ ಮಾಡಬೇಕು. ತುಂಬ ಚೆನ್ನಾಗಿದೆ. ಇದು ಫುಲ್ಲು ಗೋಲ್ಡ್ ಕಲರು. ಸ್ಯಾರಿ ರಾಮಗ್ರೀನೇ ಇದೆಯಲ್ವಾ, ಬ್ಲೌಸ್ ಕೂಡ ರಾಮಗ್ರೀನೇ ಇದೆ. ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಇವತ್ತು ಒಂದು ರಂಗೋಲಿ ಹಾಕಿದ್ದೀನಿ, ಬನ್ನಿ ಸಿಂಪಲ್ಲಾಗಿ ತೋರಿಸ್ತೀನಿ. ನೋಡಿ ಅಮಾವಾಸ್ಯೆ ಪೂಜೆ ಎಲ್ಲ ಆಯಿತು. ಇವತ್ತು ದೇವ್ರ ಸಾಮಾನು ತೊಳೆಯೋಣ ಅಂದ್ಕೊಂಡೆ, ಆದರೆ ಅಮಾವಾಸ್ಯೆ ಶುಕ್ರವಾರ ಬೇರೆ. ನೆನ್ನೆ ಬೇರೆ ಮಾರ್ಕೆಟ್ ಹೋಗಿದ್ವಿ, ಅದಕ್ಕೆ ತೊಳೆಯೋದಕ್ಕೆ ಟೈಮ್ ಸಿಕ್ಕಿಲ್ಲ. ನೋಡೋಣ, ಆದರೆ ನಾಳೆ ಅಥವಾ ಸೋಮವಾರ ತೊಳೆಯೋಣ ಅಂದ್ಕೊಂಡಿದ್ದೀನಿ. ನೆನ್ನೆ ಸಾಯಂಕಾಲ ಬರೋ ಅಷ್ಟರಲ್ಲಿ ಕರೆಕ್ಟಾಗಿ 6 ಗಂಟೆ ಆಗೋಯ್ತು, ಅದಕ್ಕೆ ಟೈಮೇ ಸಾಕಾಗಿಲ್ಲ. ಸರಿ ನಾ ಶುಕ್ರವಾರ ಯಾಕೆ ತೆಗಿಯೋದು ಅಂದ್ಬಿಟ್ಟು ಹಾಗೆ ಪೂಜೆ ಮಾಡಿದ್ದೀನಿ. ಇಲ್ಲ ನಾಳೆ ಇಲ್ಲಾಂದರೆ ಸೋಮವಾರ ತೊಳೆಯೋಣ ಅಂದ್ಕೊಂಡಿದ್ದೀನಿ.
ಫ್ರೆಂಡ್ಸ್, ಇವತ್ತು ಇದೊಂದು ಬ್ಲೌಸ್ ಅರ್ಜೆಂಟಾಗಿ ಬಂದಿದೆ. ಫಸ್ಟು ಇದಕ್ಕೆ ಹಾಕ್ಬಿಡ್ತೀನಿ, ಮತ್ತು ನೆಟ್ ಡಿಸೈನ್ ಒಂದು 2 ಇದೆ, ಅದು ಆಮೇಲೆ ನೆಕ್ಸ್ಟ್ ಹಾಕೋಣ ಅಂತ. ಫಸ್ಟು ಇದು ನಾಳೆನೇ ಕೊಡಬೇಕು, ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ದೇವಸ್ಥಾನಕ್ಕೆ ಹೋಗಿ ಈಗ ತಾನೇ ಬಂದೆ. ನೋಡಿ, ದೇವಸ್ಥಾನದಿಂದ ಹಾಗೆ ನಿಂಬೆಹಣ್ಣು ತೊಗೊಂಡು ಬಂದೆ. ಇದು ಮನೆಗೆ ದೃಷ್ಟಿಗೆ ಅಂದ್ಬಿಟ್ಟು ಇದು ದೇವಸ್ಥಾನದಲ್ಲೇ ಮಾಡಿ ಕೊಡ್ತಾರೆ. 10 ರೂಪಾಯಿ ಕೊಟ್ಟರೆ ಇದು ಕೊಡ್ತಾರೆ. ಇದು ಅಮಾವಾಸ್ಯೆಗೆ ಹುಣ್ಣಿಮೆಗೆ ಈ ಥರ ಮಾಡೋದ್ರಿಂದ ಕಣ್ಣು ದೃಷ್ಟಿ ಎಲ್ಲ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ನಾನು ದೇವಸ್ಥಾನದಿಂದನೇ ತೊಗೊಂಡು ಬರ್ತೀನಿ. ಹಾಗೆ ನಮ್ಮ ಪೂಜೆ ಏನು ಮಾಡ್ತಾಯಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ. ಹಾಯ್ ಪೂಜಾ. ನಮ್ಮ ಪೂಜಾ ಬಟ್ಟೆ ಮಾಡ್ತಾಯಿದ್ದಾಳೆ. ಯಾಕೆ ಮೂಡಿಲ್ಲ? ಬೋರಿಂಗ್ ನೋಡಿ, ಅವಳಿಗೆ ಬೋರಿಂಗ್ ಅಂತೆ. ಪಾಪ ಎಲ್ಲಿಗೋಗ್ಬೇಕೋ. ಸ್ವೀಟ್ ತಿನ್ಬೇಕು ಅನ್ಸೈತೆ. ಸ್ವೀಟ್ ಮಾಡಿದೆಯಲ್ಲ, ಅದು ಹಂಗೆ ಐತೆ. ಚೆನ್ನಾಗಿಲ್ಲ. ಅದು ಅವಳು ಮಾಡಿರೋ ಸ್ವೀಟ್ ಅವಳಿಗೆ ಚೆನ್ನಾಗಿಲ್ವಂತೆ. ನೋಡಿ, ನಮ್ಮ ಮೈಸೂರು ಪಾಕ್ ಮಾಡ್ತಾ ಇದ್ದೆ. ಮೈಸೂರು ಪಾಕು ಅದೇನೋ ಇನ್ನೊಂದು ಸ್ವೀಟ್ ಮಾಡಿದ್ಲು, ಚೆನ್ನಾಗಿಲ್ವಂತೆ. ಹಾಲು ಕೋವತ್ತರ ಕೇಳ್ದಲ್ಲ, ಆಡ್ಬಿಟ್ಟು ಮಾಡಕ್ ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟಿದ್ದಾಳೆ. ಅದ್ರದು ಊರಿಗೆ ಹೋಗ್ಬೇಕಂತೆ. ಹಂಗೆ ಊರಿಗೆ ಹೋಗ್ಬೇಕಾ? ಊರಿಗೆ ಏನಕ್ಕೆ? ಊರಿಗೆ ಎಲ್ಲಾದ್ರೂ ಟ್ರಾವೆಲ್ ಮಾಡಬೇಕು ಅನಿಸ್ತಾ ಇದೆ. ಓ ಮೈ ಗಾಡ್, ಎಲ್ಲಿಗೋಗೋದು? ನಮ್ಮ ಅಪ್ಪಗೆ ಹೇಳು. ನಮ್ಮ ಅಪ್ಪಗೆ ಹೇಳೋದು ಒಂದೇ, ಸುಮ್ಮನೆ ಇರೋದು ಒಂದೇ. ನೋಡಿ, ಇದಕ್ಕೆ ಹೋಗೋಣ. ಯಾವುದಕ್ಕೆ? ಶ್ರೀನಿವಾಸ ಸಾಗರ ಹಿಡ್ಕೊಂಡ್ಬಿಟ್ಟವಳೆ. ನಾನು ಹಿಡ್ಕೊಂಡಿರೋದಲ್ಲ, ನೀವೇ ಹಂಗೆ ಅಂದ್ಬಿಟ್ಟು ಇವಾಗ ಅದೇ ಹೇಳಕ್ ಬರ್ತಾ ಇದ್ದೆ. ನೀನು ನಾನು ಹೇಳ್ದೆ, ಅದು ಯಾವಾಗ ಹೇಳಿದ್ದು? ನೀನು ಯಾವಾಗ ಕೇಳ್ತಾ ಇದೀಯಾ? ಯಾವಾಗ ಹೋಗೋಣ ಅಂದಿರೋದು? ಇನ್ನು 2 ತಿಂಗಳು ಟೈಮ್ ಐತೆ. ಇವಾಗ ಹೇಳಿದ್ರೆ ನೀನು. ಅಷ್ಟೇ. ಸಖತ್ ಬೋರ್ ಹೊಡಿತೈತೆ. ಫ್ರೆಂಡ್ಸ್, ನಮ್ಮ ಪೂಜಾ ಏನೋ ಹೇಳ್ತಾ ಇದ್ಲು ಮೊನ್ನೆ ವಿಡಿಯೋನಲ್ಲಿ. ನೀವು ನೋಡಿದರೆ ಗೊತ್ತಿರುತ್ತೆ ಅನ್ಕೋತೀನಿ. ಏನೋ ಮಾಡೋಣ ಸೇಯಿಂಗ್ ಎಷ್ಟು ಅದು ಇದು ಅಂದ್ಬಿಟ್ಟು ಬೆಳಗ್ಗೆ ಹೊತ್ತು ಎದ್ದೊಳೋದೇ ಇಲ್ಲ. ಇವಾಗ 1 ವಾರದಿಂದ ಮನೇಲಿದ್ದಾಳೆ. ಸೇಯಿಂಗ್ ಎಷ್ಟು ಮಾಡೋಣ ಅನ್ಕೊಂತೀರಿ ಗೈಸ್, ಆದ್ರೆ ಮೂಡೇ ಇಲ್ಲ ನನಗೆ. ಮೂಡೇ ಇಲ್ವಂತೆ. ಮತ್ತೆ ಯಾಕೆ ಹೇಳ್ಬೇಕು? ಹೇಳೋವಾಗ ಏನು ಫೋರ್ಸಲ್ಲಿ ಹೇಳ್ಬಿಡ್ತಾಳೋ. ಆಮೇಲೆ ನೋಡಿ, ಫೋರ್ಸಲ್ಲಿ ಹೇಳ್ಬಿಡ್ತಾರಾ? ನಂಗೆ ಗೊತ್ತು ನೀನು ಹೆಂಗೆ ಮಾಡ್ತೀಯ ಅಂತ. ಬೆಳಗ್ಗೆ ಹೊತ್ತು ಏನಾಗುತ್ತೆ ಗೊತ್ತಾ? ಬೇಗ ಎದ್ದೋಳಲ್ಲ. ನೀವಿದ್ರೆ ಎಬ್ಬರಿಸಿ ನಂಗೂ ಸಾಕಾಗುತ್ತೆ, ಸುಮ್ಮನೆ ಆಗ್ಬಿಡ್ತೀನಿ. ಮತ್ತೆ ಅದು ಮೂಡ್ ಬರಲ್ಲ. ನಂಗೆ ಅವ್ರು ಯಾವಾಗ ಎಬ್ಬರ್ತಾರೆ ಅನ್ನೋದೇ ಎಚ್ಚರ ಇರಲ್ಲ. ಅದೇ ಅಲ್ವಾ? ನೋಡಿ ಎಷ್ಟು ನಿದ್ದೆ ಹೋಗ್ತಾಳೆ. ಅದಕ್ಕೆ ಕಾಲೇಜ್ ಇರಬೇಕು. ನೀವು ಏನಕ್ಕೆ ಕೊಡ್ತಾರೆ? ನಿಮ್ಗೆ ಸಂಡೇನೂ ಕ್ಲಾಸ್ ತಗೋಬೇಕು, ಅವಾಗೇ ಚೆನ್ನಾಗಿರುತ್ತೆ ಕನ್ಸಲ್ಲಿ. ಸಂಡೇನೂ ಕ್ಲಾಸ್ ಇರೋದು. ಮುದ್ದಾಯ್ತ ಕಾಲ ಎಲ್ಲ. ಬೊಟ್ಟು ನೋಡಿ, ಬೊಟ್ಟು ಹಿಂಗೆ ಇಟ್ಕೊಂಡು ಬಂದ್ಬಿಟ್ಟಿದ್ದೀನಿ. ಏಯ್, 3-4 ದೇವಸ್ಥಾನಕ್ಕೆ ಹೋಗಿದ್ದೆ. ಅದಕ್ಕೆ 3-4 ಅಲ್ಲ, 2 ದೇವಸ್ಥಾನ. ಮಾರಿಯಮ್ಮಗೆ, ಹನುಮನ್ಗೆ. ಏನಕ್ಕೆ ಗೊತ್ತಿಲ್ಲ. ಅದಕ್ಕೆ ನಾನೇನು ಮಾಡಬೇಕು? ಇರಿಟೇಟ್ ಆಯಿತು ಅಂದರೆ ನೋಡಿ, ನಾನು ಹೊಡಿತೀನಿ ಬಾ. ನಿನ್ಗೆ ಇರಿಟೇಟ್ ಆದರೆ ನಾನು ಹೊಡಿಬೇಕು. ಅವಾಗ ಸರಿ, ನನಗೆ ಇರಿಟೇಷನ್ ಇರೋದು. ನಿನ್ನ ಹೊಡಿತೀನಿ. ಅದೇ ಅಲ್ಲ. ಓಕೆ, ನಾನಿವಾಗ ಸ್ವಲ್ಪ ಬ್ಯಾಗ್ ಒಂದು ಇಸ್ಕೋ. ಅಂಗಡಿಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಐತೆ. ಪಂಚಿಂಗ್ ಬ್ಯಾಗ್, ಅದನ್ನು ಪಂಚ್ ಮಾಡ್ತೀನಿ. ಏನು ಪಂಚು? ಅದಾ? ಅದೊಂದೇ ಕಮ್ಮಿ ಇರೋದು ಪೂಜಾ, ಅದೊಂದೇ ನೋಡಿ. ಯಾರು ಹೊಡಿಯೋಕ್ಕಾಗಲ್ಲ, ಅಟ್ಲೀಸ್ಟ್ ಅದನ್ನಾದ್ರೂ ಹೊಡಿ. ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡಿದ್ದೀವಿ. ಬೇಗ ಊಟ ತಿಂದ್ಬಿಟ್ಟು ಲೈವ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಪ್ರತಿದಿನ 7-7:15 ಲೈವ್ ಬರ್ತೀನಿ. ಬನ್ನಿ, ಎಲ್ಲರೂ ಮಾತಾಡೋಣ ಅಷ್ಟೇ.